ಎಲ್ಲಿ ನಂದೀಶ್ ಇನ್ನೂ ಬರಲೇ ಇಲ್ವಲ್ಲ? ಏನು ಭವ್ಯ, ಏನು ಅರ್ಜೆಂಟ್ ಬರೋಕ್ಕೆ ಹೇಳ್ತಲ್ಲ, ಏನಾಯಿತು? ಅದೇ ಕಣೋ, ನವ್ವಿಂಗೆಲ್ಲ ವಿಷಯನೂ ಗೊತ್ತಾಯ್ತು ಕಣೋ. ಪಾಪ ಅವಳು ನಾನು ನೋಡೋಕ್ಕಾಗ್ತಿಲ್ಲ ಕಣೋ. ನಿನ್ನೆ ಮನೆ ಹತ್ರ ಹೋಗಿದ್ವಿ, ಅಲ್ಲೇ ಗೊತ್ತಾಗಿದ್ದು ಅವನೇನು ಅಂತ, ಅವ್ನು ಎಷ್ಟು ಮೋಸ ಮಾಡಿದ್ದಾನೆ ಅವಳಿಗೆ ಅಂತ. ನಾವು ಹೇಳೋದಕ್ಕಿಂತ ಅವಳೆ ಕಣ್ಣಾರೆ ನೋಡಿ ಅರ್ಥ ಮಾಡ್ಕೊಂಡಿದ್ದಾಳೆ. ನಿನ್ನೆ ನನ್ನ ನಮ್ಮನೆಗೆ ಕರ್ಕೊಂಡು ಹೋಗಿದ್ದೆ, ತುಂಬ ಅಳ್ತಾ ಇದ್ಲು, ರಾತ್ರಿ ಎಲ್ಲ ಹತ್ತಿದ್ದಾಳೆ ಕಣೋ. ಬೆಳಿಗ್ಗೆಯಿಂದನೂ ತಿಂಡಿನೂ ಮಾಡಿಲ್ಲ, ಏನೂ ಇಲ್ಲ, ಆಫೀಸಲ್ಲೇ ಹತ್ಕೊಂಡು ಕೂತಿದ್ದಾಳೆ, ಕೆಲಸನೂ ಮಾಡ್ತಾ ಇಲ್ಲ. ವರುಣ್ ಇಲ್ಲೇ ಹುಡ್ಕೊಂಡು ಬಂದಿದ್ದ ಆಫೀಸ್ಗೆ. ನೀನು ಯಾಕೆ ಮನೆಗೆ ಬರ್ತಿಲ್ಲ, ಮನೆಗೆ ಬಾ, ಹಂಗೆ ಹಿಂಗೆ ಅಂತೆಲ್ಲ ಚೆನ್ನಾಗಿ ಹೊಡೆದು ಬೈದು ಕಳಿಸ್ಬಿಟ್ಟಿದ್ದಾಳೆ. ಅವಳನ್ನ ನೋಡೋಕ್ಕಾಗ್ತಿಲ್ಲ ಕಣೋ ನಂದೀಶ ನನ್ನ ಕೈಲಿ. ನೀನಾದರೂ ಸಮಾಧಾನ ಮಾಡ್ತೀವೋ ಏನೋ ಅಂತ ಕರೆದೆ. ಹೌದಾ, ಅವಳು ಗೊತ್ತಾಗಿದ್ದು ಒಳ್ಳೇದಾಯ್ತಲ್ವಾ ಬಿಡು. ಹತ್ರ ಹಳ್ಳಿ ಏನು ಮಾಡೋಕ್ಕಾಗುತ್ತೆ, ಅವಳು ಮಾಡಿರೋ ತಪ್ಪದು. ಅವನ್ನ ನಂಬಿ ಮೋಸ ಹೋಗಿದ್ದಾಳೆ. ಹತ್ರ ಹಳ್ಳಿ ಬಿಡು, ಒಂದು 2-3 ದಿನ ಹತ್ಕೊಂಡು ಸಮಾಧಾನ ಮಾಡ್ಕೋತಾಳೆ. ಹಾಗಂತ ಆ ಕೆಟ್ಟ ಬುದ್ಧಿರೋನ ಹತ್ರ ಬದುಕು ಅಂತ ಹೇಳೋಕ್ಕಾಗತ್ತಾ? ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡು ಭವ್ಯ, ಅವಳು ಹತ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಕಣೋ ನಂದೀಶ, ನೀನೇ ಅವಳ ಜೊತೆ ಮಾತಾಡಬೇಕು. ನಾನು ಅದಕ್ಕೆ ನಿನ್ನ ಕರೆಸಿರೋದು. ನವೀನ್ ನನಗೆ ಬರೋಕ್ಕೆ ಹೇಳ್ತೀನಿ ಪಾರ್ಕ್ಗೆ. ನೀನು ಅವಳು ಬಂದ ತಕ್ಷಣ ಸಮಾಧಾನವಾಗಿ ಮಾತಾಡು. ಅವಳನ್ನ ನನ್ನ ಕೈಲಿ ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ. ಪಾಪ ಅವ್ರ ಅಪ್ಪ ಅಮ್ಮಂಗೂ ನಿಜ ಹೇಳೋಕ್ಕಾಗದೆ ತುಂಬ ಒದ್ದಾಡ್ತಾ ಇದ್ದಾಳೆ ಕಣೋ. ನೀನಾದರೂ ಅವ್ರ ಅಂದರೆ ಅವ್ರ ಸ್ವಂತದವ್ರ ಥರ ನೀನಾದರೂ ಇದೆಯಲ್ವಾ, ನೀನು ಸಮಾಧಾನ ಮಾಡಿದ್ರೆ ಅವ್ಳಿಗೆ ಸ್ವಲ್ಪ ಸಮಾಧಾನ ಆಗ್ಬೋದೇನೋ ಅಂತ ಕರೆಸಿದ್ದೀನಿ. ಒಂದು ನಿಮಿಷ ಇರು, ನಾನು ಅವಳಿಗೆ ಫೋನ್ ಮಾಡ್ತೀನಿ. ಆಯ್ತಾಯ್ತು, ಬರೋಕ್ಕೆ ಹೇಳು ನೋಡೋಣ. ನವ್ಯ, ಏನು ನವ್ಯ ಇದು? ಏನು ಹಿಂಗೆ ಹತ್ತು ಹಿಂಗಾಗಿದೆ, ಮುಖ ಎಲ್ಲ ಊದ್ಕೊಂಡಿದೆ, ಯಾಕೆ ಹಿಂಗೆ ಅಳ್ತಾ ಇದೆಯಾ? ಆಗೋದೆಲ್ಲ ಆಗೋಯ್ತು ಬಿಡು. ನಿನಗೆ ಗೊತ್ತಾಯ್ತಲ್ವ ಸತ್ಯ ಏನು ಅಂತ, ಅದನ್ನು ಅರ್ಥ ಮಾಡ್ಕೋ ಬಿಡು ನವ್ಯ. ಏನು ಬಿಡೋದು ನಂದೀಶ್, ಏನು ಬಿಡೋದು? ನನಗಾಗಿರೋ ಮೋಸನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ನಂದೀಶ್? ನಾನು ಏನು ಮಾಡಲಿ? ಅಪ್ಪ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ, ಅವ್ರು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ಇವ್ರು ಹೇಳೋದನ್ನೆಲ್ಲ ನನಗಿಂತ ಜಾಸ್ತಿ ನಂಬಿಟ್ಟಿದ್ದಾರೆ. ಅವ್ರ ಪರಿಸ್ಥಿತಿಗೆ ನಾನು ಏನಂತ ಹೇಳು? ಅವ್ರು ಎಷ್ಟು ಖುಷಿಯಾಗಿದ್ರು, ಅವ್ರು ಎಷ್ಟು ಚೆನ್ನಾಗಿದ್ರು ಇವಾಗ ನಾವು ಹೋದಾಗ ಅಂತ ನೀನೇ ನಿನ್ನ ಕಣ್ಣಾರೆ ನೋಡಿದ್ಯಾ ಅಲ್ವಾ? ಈಗ ನಾನು ಅವ್ರಿಗೆ ಏನಂತ ಹೇಳಿ ನಂದೀಶ್, ಏನಂತ ಹೇಳಿ? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನವ್ಯ, ನಾನು ಇಂಥ ಯೋಚನೆ ಮಾಡ್ಕೊಂಡು ಕೂತಿದ್ರೆ ನನಗೆ ಬದುಕ್ತಾನೆ ಇರಲಿಲ್ಲ. ಅರ್ಥ ಮಾಡ್ಕೊ. ನನ್ನ ಮಗಳಿಗೋಸ್ಕರ ನನ್ನ ಎಲ್ಲನೂ ಮರೆತು ಬದುಕಿದ್ದೀನಲ್ವಾ ಇಷ್ಟು ದಿನ. ನೀನು ಹಾಗೆ ಅದನ್ನೆಲ್ಲ ಮರ್ತು ಬಿಡು. ನಿನಗೆ ಹೊಸ ಲೈಫ್ ಇದೆ ನವ್ಯ, ಹೊಸ ಲೈಫ್ ಬಗ್ಗೆ ಯೋಚನೆ ಮಾಡು. ಇದನ್ನೆಲ್ಲ ಮರ್ತು ಬಿಡು ಪ್ಲೀಸ್. ಏನು ಮರ್ತು ಬಿಡೋದು ಏನು? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವರನ್ನು ಬೆಳಿಗ್ಗೆ ಬಂದಿದ್ದ, ಸರಿಯಾಗಿ ಹೊಡೆದು ಕಳಿಸಿದ್ದೀನಿ ಅವನಿಗೆ ಏನು ಸ್ವಲ್ಪನೂ ಗಿಲ್ಟೇ ಇಲ್ಲ. ಎಷ್ಟು ಕೋಪ ಬೇರೆ ಮಾಡ್ಕೋತಾನೆ ಗೊತ್ತಾ ನನ್ನ ಮೇಲೆ. ನನಗಂತೂ ಇಂಥೊಂದೊಬ್ಬ ನಂಬಿ ಮೋಸ ಹೋದ್ನಲ್ಲ ಅಂತ ಬೇಜಾರಾಗ್ತಾ ಇದೆ. ಸದ್ಯ ಅವನ ಆಫೀಸಿಂದ ಕೆಲಸದಿಂದ ತೆಗೆದ್ಬಿಟ್ರು, ಇಲ್ಲಾಂದರೆ ಮತ್ತೆ ದಿನ ಬಂದು ನಾನು ಟಾರ್ಚರ್ ಕೊಡ್ತಿದ್ನೋ ಏನೋ. ಈಗ ಹೆಂಗೋ ಅವನ ಆಫೀಸಿಗೆ ಬರ್ದಂಗೆ ಆಯಿತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಂದೀಶ. ಅಮ್ಮ ಫೋನ್ ಮಾಡಿದ್ರು, ಹೊಸ ಯುಗಾದಿ ಹಬ್ಬಕ್ಕೆ ಮದುವೆಗೆ ಹೊಸದಿರೋ ನಿಮಗೆ ಮೊದಲನೇ ಹಬ್ಬ, ಬರಲೇಬೇಕು ನೀನು ವರುಣ್ಗೆ ಬಟ್ಟೆ ತೆಗಿಬೇಕು, ಒಡವೆ ತೆಗಿಬೇಕು, ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು. ಅವರ ಮಾತುಗಳನ್ನೆಲ್ಲ ಕೇಳಿ ನಂಗೆ ಇನ್ನೂ ತುಂಬ ಜಾಸ್ತಿ ದುಃಖ ಆಗೋಯ್ತು. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನೇ ಅಮ್ಮಂಗೆ ಬೈದ್ಬಿಟ್ಟು ಫೋನ್ ಇಟ್ಬಿಟ್ಟೆ. ಹೋಗ್ಲಿ ಬಿಡು ಪಾಪ, ಅವ್ರೇನೋ ಅಂದ್ಕೊಂಡಿರ್ತಾರೆ, ಆದರೆ ಇಲ್ಲಿ ಆಗಿರೋದು ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಹೇಳು? ಆದರೆ ಒಂದಲ್ಲ ಒಂದಿನ ನೀನು ಸತ್ಯ ಹೇಳಲೇಬೇಕಲ್ವ ನವ್ಯ? ಎಷ್ಟು ದಿನ ಅಂತ ಮುಚ್ಚಿಡ್ತೀಯ? ಆಂಟಿ ಹತ್ರನಾದರೂ ಹೇಳ್ಕೊ, ಅವಾಗ ನಿಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡು ಹೆಂಗಿದೆ ಪರಿಸ್ಥಿತಿ ಅಂತ. ಯಾಕೆಂದರೆ ತುಂಬ ಕಷ್ಟ ಪಾಪ, ಅವ್ರು ತುಂಬ ನಂಬ್ಕೊಂಡ್ಬಿಟ್ಟಿದ್ದಾರೆ ವರುಣ್ಣ. ಈಗ ಅವ್ರು ಎಷ್ಟು ಖುಷಿಯಾಗಿದ್ರು, ನಾನು ಬಂದಿದ್ನಲ್ಲ ನಿಮ್ಮ ಮನೆಗಾಗ. ಈಗ ಏನು ಹೇಳೋದು, ನನಗೂ ಹಂಗೆ ಅನಿಸ್ತಿದೆ. ನನಗೆ ಈ ಥರ ಎಲ್ಲ ಆಗ್ತಾಯಿದೆ. ಇನ್ನು ನೀನು ಹೆಂಗೆ ಸಹಿಸ್ಕೊಂಡಿದ್ಯೋ ಏನೋ ನೋಡು ನವ್ಯ. ಆದರೆ ಇದನ್ನೆಲ್ಲ ನಾವು ಬಿಟ್ಟು ಮುಂದೆ ಹೋಗಲೇಬೇಕಲ್ವಾ? ಇದನ್ನೆಲ್ಲ ಬಿಟ್ಟು ಸ್ಟ್ರಾಂಗಾಗಿ ನಿಂತ್ಕೋಬೇಕು. ನೀನು ಏನು ಬಂದರೂ ನಾನು ಎದುರಿಸ್ತೀನಿ ಅಂತ ನಿಂತ್ಕೋಬೇಕು. ನಿನ್ಗೆ ಇನ್ನೂ ಮುಂದೆ ಒಳ್ಳೆ ಲೈಫ್ ಇದೆ. ಈಗ ಆಗಿರೋದನ್ನೆಲ್ಲ ಮರ್ತು ಬಿಡು. ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಇದನ್ನೆಲ್ಲ ಮರೆತು ಅವ್ರು ಯಾವ್ದಾದ್ರು ತೋರಿಸು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ ನವ್ಯ. ಏನು ಮದುವೆ ಆಗೋದು? ಮದುವೆ ಅಂದರೆ ಅಸಹ್ಯ ಆಗಿಬಿಟ್ಟಿದೆ ನನಗೆ. ನನಗೆ ಯಾವ ಮದುವೆನೂ ಬೇಡ, ಏನು ಬೇಡ. ನಾನು ಬದುಕಿರೋ ತನಕ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಹೀಗೆ ಇರ್ತೀನಿ. ನನಗೇನು ಬೇಡ ನಂದೀಶ್. ನಂಗೆ ತುಂಬ ಬೇಜಾರಾಗ್ತಿದೆ. ನಾನು ಊರಿಗಾದ್ರೂ ಹೋಗ್ಲಿ ಹಬ್ಬಕ್ಕೆ ಅನಿಸ್ತಿದೆ. ಆದರೆ ಅಲ್ಲಿಗೆ ಹೋದ್ರೆ ಎಲ್ಲರೂ ಕೇಳ್ತಾರೆ ವರುಣಲ್ಲಿ ಅಂತ. ನನಗೆ ಏನಂತ ಹೇಳಿ? ನಾನು ಎಲ್ಲಿ ಸತ್ಯ ಹೇಳ್ಬಿಡ್ತೀನೋ ಅಂತ ಭಯ ಆಗುತ್ತೆ. ಪಾಪ ಅವ್ರಿಗೆ ಈಗಲೇ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಅವ್ರು ಹೇಗೋ ಖುಷಿಯಾಗಿದ್ದಾರೆ. ನಾನು ಮದುವೆಯಾಗಿ ಹೋದೆ ಅನ್ನೋ ಬೇಜಾರಿಂದ ಹೊರಗಡೆ ಬಂದು ಈಗ ತಾನೇ ಖುಷಿಯಾಗಿದ್ದಾರೆ. ಮತ್ತೆ ಅವ್ರ ಖುಷಿನ ಮುರಿಯೋಕೆ ನನಗೆಲ್ಲ ಆಗಲ್ಲ ನಂದೀಶ್. ಇನ್ನು ಸ್ವಲ್ಪ ದಿನ ಹೇಗೋ ಇದನ್ನ ತಳ್ತೀನಿ. ಆಮೇಲೆ ನೋಡೋಣ, ನಿಧಾನಕ್ಕೆಲ್ಲ ಹೇಳಿ ವಿವರಿಸ್ತೀನಿ. ಆಮೇಲೆ ಮುಂದೆ ಏನಾಗುತ್ತೋ ಆಗಲಿ ಅಷ್ಟೇ. ಹಾಗಂದ್ರೆ ಹೇಗೆ ನವ್ಯ? ನನಗೆ ನನ್ನ ಪರಿಸ್ಥಿತಿ ಹಾಳಾಗೋಗಿತ್ತು. ಮದುವೆಯಾಗಿ 2 ವರ್ಷ ಆಗಿತ್ತು, ಮಗು ಬೇರೆ ಇತ್ತು. ನನ್ನ ಮುಂದೆ ಯಾವ ಜೀವನದ ಬಗ್ಗೆ ಯೋಚನೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲೇ ಇಲ್ಲ. ಯಾಕೆಂದರೆ ನನ್ನ ಮಗಳು ನನ್ನ ಕಣ್ಮುಂದೆ ಇದ್ಲು. ಆದರೆ ನಿನ್ನ ಲೈಫ್ ಹಾಗಲ್ಲ ನವ್ಯ. ಮದುವೆಗೆ ಈಗ 15 ದಿನ ಆಗಿದೆ ಅಷ್ಟೇ. ಇದನ್ನೆಲ್ಲ ಮರ್ತ್ಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ಏನು ಮಾಡೋಕ್ಕಾಗಲ್ಲ. ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಆದರೆ ನಮಗೆ ಬಂದ್ಬಿಟ್ಟಿದೆ. ನನಗಾಗಿರೋ ಅನ್ಯಾಯಕ್ಕೆ ನಾನು ಈಗ ಸಾಯ್ತಾ ಇದ್ದೀನಿ. ಆದರೆ ನೀನು ಹೀಗೆ ಇರೋದು ನನಗೆ ಇಷ್ಟ ಆಗಲ್ಲ ನವ್ಯ. ನೀನು ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗಬೇಕು. ನೀನು ಚೆನ್ನಾಗಿರ್ಬೇಕು ನವ್ಯ, ನೀನು ಚೆನ್ನಾಗಿರಬೇಕು. ನೀನು ಒಬ್ಬಳೇ ಮಗಳು. ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ನಿನ್ನ ಮೇಲೆ ಪೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ.
ಅವ್ರಿಗೋಸ್ಕರನಾದ್ರೂ ನೀನು ಒಳ್ಳೆ ಕಡೆ ನೋಡಿ ಮದುವೆ ಆಗಬೇಕು ನವ್ಯ. ನಿಮ್ಮ ಅಪ್ಪ ಅಮ್ಮಂಗೆ ಇರೋದು ಪರಿಸ್ಥಿತಿನ ವಿವರಿಸಿ ಹೇಳು. ನಂದೀಶ ಅವ್ನು ನಿನ್ನ ಜೊತೆ ಇರ್ತಾನೆ. ಇಬ್ಬರು ಸೇರಿ ಅವ್ರಿಗೆ ಅರ್ಥ ಮಾಡಿಸಿ ಯಾವುದಾದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ಆಗೋದೆಲ್ಲ ಆಗೋಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ ನವ್ಯ. ನೀನು ಇದೇ ಥರ ಆದರೆ ತುಂಬ ಕಷ್ಟ. ನಿನ್ನ ಹೆಲ್ತ್ ಬಗ್ಗೆ ಯೋಚನೆ ಮಾಡಬೇಕಲ್ವಾ ನೀನು. ಆಯ್ತು ನೋಡೋಣ, ಮೊದಲು ಇದರಿಂದ ಹೊರಗಡೆ ಬರ್ತೀನಿ ನಾನು. ಇದರಿಂದ ಹೊರಗಡೆ ಬಂದು ನಮ್ಮ ಅಪ್ಪ ಅಮ್ಮಂಗೆ ಸತ್ಯ ಹೇಳಿ ಆಮೇಲೆ ಮುಂದೆ ಏನಾಗುತ್ತೋ ನನ್ನ ಲೈಫ್ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಷ್ಟೇ. ನಂದೀಶ ಪ್ಲೀಸ್ ಇದರಲ್ಲಿ ನೀನೇ ನಂಗೆ ಹೆಲ್ಪ್ ಮಾಡಬೇಕು. ನಮ್ಮ ಅಪ್ಪ ಅಮ್ಮನ ಹತ್ರ ನೀನೇ ಮಾತಾಡಬೇಕು. ನನಗಂತೂ ಅದು ಇದನ್ನೆಲ್ಲ ಹೇಳೋ ಶಕ್ತಿ ಇಲ್ಲ. ನೀನೇ ಅವ್ರನ್ನ ಮಾತಾಡಿ ಅವ್ರನ್ನ ಸಮಾಧಾನ ಮಾಡಬೇಕು. ಇದೆಲ್ಲ ನೀನೇ ಅರ್ಥ ಮಾಡಿಸ್ಬೇಕು. ನನ್ನ ಕೈಲಿ ಅದೆಲ್ಲ ಸಾಧ್ಯ ಅಲ್ಲ ನಂದೀಶ್. ಆಯಿತು ನವ್ಯ, ಆಯಿತು, ನಾನು ಮಾತಾಡ್ತೀನಿ. ನನ್ನ ಜೊತೆ ಭವ್ಯನೂ ಇರ್ತಾಳೆ. ನಾವಿಬ್ಬರು ಬೇಕಾದರೆ ಮಾತಾಡೋಣ. ಒಂದಿನ ಇಲ್ಲೇ ಕರೆಸ್ಬಿಟ್ಟು ಮಾತಾಡಿದ್ರೆ ಆಯಿತು. ಅಲ್ಲಿ ಊರಲ್ಲೆಲ್ಲ ಬೇಡ. ನಿಮ್ಮ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸೋಣ ಫಸ್ಟು. ನಿಮ್ಮ ಅಜ್ಜಿಗಂತೂ ತುಂಬ ಕಷ್ಟ ಅರ್ಥ ಮಾಡಿಸೋದು. ಅವ್ರೊಂಥರ ಗೊತ್ತಲ್ಲ ನಿನಗೇನೆ. ಫಸ್ಟ್ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ತಾರೆ. ನಿಮ್ಮ ತಾತ ಅಂತೂ ಬಿಡು ಪಾಪ, ಅವರೇ ಫಸ್ಟ್ ನಿನ್ನ ಅರ್ಥ ಮಾಡ್ಕೊಳ್ಳೋದು. ಅವ್ರನ್ನ ಅರ್ಥ ಮಾಡಿಸಿ ಆಮೇಲೆ ಏನು ಅಂತ ನೋಡೋಣ. ಇಲ್ಲಿಗೆ ಬರೋಕ್ಕೆ ಹೇಳಿ ನಾವು ಮಾತಾಡೋಣ. ಬಟ್ ಈಗ ಬೇಡ, ನೀನು ಫಸ್ಟು ಸ್ಟಡಿ ಆಗು. ನೀನು ಮೊದಲು ಇದರಿಂದ ಹೊರಗಡೆ ಬಾ, ಆಮೇಲೆ ಅವ್ರನ್ನ ಹೊರಗಡೆ ತರೋ ಪ್ರಯತ್ನ ಮಾಡೋಣ. ನೀನು ಫಸ್ಟು ಸರಿಯಾಗಬೇಕು ನವ್ಯ, ನೀನು ಸ್ಟ್ರಾಂಗ್ ಆಗಬೇಕು, ಆಮೇಲೆ ಇದೆಲ್ಲ. ನೀವಿಬ್ರು ಎಷ್ಟು ಒಳ್ಳೆಯವರಲ್ವಾ. ನೀವಿಬ್ರು ನನಗೋಸ್ಕರ ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ. ನಂಗೆ ನಿಜವಾಗ್ಲೂ ಏನು ಹೇಳಬೇಕು ನಿಮಗೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀವಿಬ್ರು ಇರಲಿಲ್ಲ ಅಂದರೆ ನಾನು ಇವತ್ತು ಏನಾಗಿರ್ತಿದ್ನೋ. ಇದೇ ಥರ ಮೋಸ ಹೋಗಿ ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ. ಆದರೆ ಇಷ್ಟು ಬೇಗ ಇದರಿಂದ ನಾನು ಹೊರಗಡೆ ಬರೋಕ್ಕೆ ನೀವೇ ಸಹಾಯ ಮಾಡಿರೋದು. ನಿಮ್ಮಿಬ್ರು ಋಣ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ಋಣ ನೋಡು, ನೀನು ನನ್ನ ಫ್ರೆಂಡ್ ಕಣೆ, ನನ್ನ ಕ್ಲೋಸ್ ಫ್ರೆಂಡು. ನೀನು ಈ ಥರ ಎಲ್ಲ ಋಣ ಅಂತೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ನವ್ಯ. ದಯವಿಟ್ಟು ಸುಮ್ಮನಿರೆ. ಹೌದು ನವ್ಯ, ನಾನು ನಿನ್ನ ಅಣ್ಣನ ಥರ. ಅಣ್ಣನಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನೀನು ಏನೂ ತಲೆ ಕೆಡ್ಸ್ಕೊಬೇಡ. ನೀನು ಚೆನ್ನಾಗಿರಬೇಕು, ಅದೇ ನಮ್ಮಿಬ್ಬರ ಆಸೆ. ನೀನು ಖುಷಿಯಾಗಿರೋದನ್ನು ನಾವು ನೋಡಬೇಕು. ಮೊದಲು ಥರ ನೀನು ಹೇಗಿದೆಯೋ ಹಾಗಿರಬೇಕು. ಅದನ್ನ ಬಿಟ್ಟು ಈ ಥರ ಎಲ್ಲ ನೀನು ಆಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಇದರಿಂದ ನೀನು ಆದಷ್ಟು ಬೇಗ ಹೊರಗಡೆ ಬರ್ಬೇಕು ನವ್ಯ. ಆ ಮೋಸಗಾರನ ನೆನಪಿಂದ ಹೊರಗಡೆ ಬಾ. ಅವ್ನು ಮಾಡಿರೋ ಮೋಸನ ನೆನಪಿಟ್ಕೋ, ಅವನ್ನೆಲ್ಲ. ನಾನೇನೋ ಹೊರಗಡೆ ಬರ್ತೀನಿ. ಆಯ್ತು, ಎಲ್ಲ ಸರಿ ಹೋಗುತ್ತೆ ನನ್ನ ಜೀವನ ಅಂತಾನೆ ಅನ್ಕೊಳ್ಳೋಣ ನಂದೀಶ್. ಆದರೆ ಬವ್ವಿನ ಲೈಫ್ 2 ವರ್ಷಕ್ಕೆ ಅವಳ ಜೀವನದ ಆಸೆ ಕನಸುಗಳನ್ನೆಲ್ಲ ಕತ್ತಿಟ್ಟು ಹಿಂಗೆ ಬದುಕ್ತಿದ್ದಾಳಲ್ಲ, ಇವಳನ್ನ ಹೇಗೆ ಸರಿ ಮಾಡೋದು? ಇವಳ ಜೀವನನ ಹೇಗೆ ಸರಿ ಮಾಡೋದು? ಅವಳೇ ನನ್ನ ಜೀವನ ಸರಿಯಾಗಬೇಕು ಅಂತ ಒದ್ದಾಡ್ತಿದ್ದಾಳು. ನನಗೂ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಇರಲ್ವಾ? ಭವ್ಯ, ನಂದೀಶ್, ಇಬ್ಬರು ನನಗೊಂದು ಹೆಲ್ಪ್ ಮಾಡಬೇಕು, ಇನ್ನೊಂದು ಹೆಲ್ಪ್. ಅದರಿಂದ ನಾನು ನಿಜವಾಗ್ಲೂ ಇದನ್ನೆಲ್ಲ ಮರೆತು ಖುಷಿಯಾಗಿರ್ತೀನಿ. ಏನು ಹೇಳು ನವ್ಯ, ಏನು ಹೇಳು? ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನೀನು ಖುಷಿಯಾಗಿರ್ತೀಯ ಅಂದರೆ ನಾವಿಬ್ಬರು ಏನು ಬೇಕಾದರೂ ಮಾಡ್ತೀವಿ ಕಣೆ. ಹೌದಾ ನವ್ಯ, ನೀನು ಖುಷಿಯಾಗಿರ್ತೀಯ ಅಂದರೆ ನಾವು ಏನು ಬೇಕಾದರೂ ಮಾಡ್ತೀವಿ, ಪ್ರಾಮಿಸ್. ನನಗೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ? ನಾನು ಹೇಳಿದ ಮಾತು ಕೇಳಲೇಬೇಕು ನೀವಿಬ್ರು. ಆಯ್ತಮ್ಮ ತಾಯಿ, ಅದೇನು ಅಂತ ಹೇಳು. ನೀವಿಬ್ರು ಮದುವೆ ಆಗಬೇಕು. ನಂದೀಶ್, ನೀನು ನನ್ನ ಅಣ್ಣನ ಥರ. ನನ್ನ ತಂಗಿ ಭಾಳ ಚೆನ್ನಾಗಿರ್ಬೇಕು ಅಂತ ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತೊಗೊಂಡಿದ್ಯಾ ನೀನು. ಅದೇ ಥರ ನನ್ನ ಸ್ನೇಹಿತೆ ಭಾಳ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನೀವಿಬ್ರು ಒಳ್ಳೆ ಫ್ರೆಂಡ್ಸು. ಅದು ಅಲ್ಲದೆ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಲ್ಲ ಅಂದಿದ್ರೆ ನೀವಿಬ್ರು ಸೇರಿ ನನ್ನ ಕಷ್ಟದಿಂದ ಪರಿಹಾರ ಮಾಡೋಕ್ಕಾಗ್ತಿರ್ಲಿಲ್ಲ. ನೀವಿಬ್ರು ಒಳ್ಳೆ ಫ್ರೆಂಡ್ಸ್. ಈಗ ಒಳ್ಳೆ ಕಪಲ್ ಆಗಬೇಕು. ನೀವಿಬ್ರು ಮದುವೆ ಆಗಬೇಕು. ಪಾಪ ಆ ಮಗು ಚಿಕ್ಕ ಮಗು, ಅದು ಆ ನಂದಿನಿ ಜೀವನನ ಹಾಳಾಗಕ್ಕೆ ಬಿಡಬೇಡಿ. ನೀ ಅಪ್ಪ ಅಮ್ಮನ ಪ್ರೀತಿ ಎರಡೂ ಬೇಕು. ಅದಕ್ಕೆ ನೀವಿಬ್ರು ಮದುವೆ ಆಗಿ ನಂದಿನಿನ ಚೆನ್ನಾಗಿ ನೋಡ್ಕೋಬೇಕು. ನೀವು 3 ಜನ ಖುಷಿಯಾಗಿರ್ಬೇಕು. ಆ ಖುಷಿ ನೋಡಿ ನಾನು ಖುಷಿಯಾಗಿರ್ತೀನಿ. ಯಾಕೆ ಇಬ್ಬರು ಈ ಥರ ಕರೆಂಟ್ ಹೊಡೆದಿರೋ ಥರ ನಿಂತಿದ್ದೀರಾ? ನಾನು ಹೇಳಿ ಕೇಳಿಸ್ತಾನೆ ನಿಮಗೆ? ನಂದೀಶ್, ಭವ್ಯ, ಏನೇ ಮಾತಾಡ್ತಿದ್ಯಾ ನವ್ಯ ನೀನು? ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ನಂದೀಶ್ ನನ್ನ ಒಳ್ಳೆ ಫ್ರೆಂಡ್ ನಿಜ. ಹಾಗಂತ ಅವನ ಲೈಫ್ ಹಾಳು ಮಾಡಲ್ಲ ನಾನು. ಅವ್ನಿಗೆ ಒಳ್ಳೆ ಲೈಫ್ ಇದೆ ಕಣೆ. ಯಾವ್ದಾರು ಒಳ್ಳೆ ಹುಡುಗಿನ ಮದುವೆ ಆಗಿ ಅವ್ನು ಸುಖವಾಗಿರಲಿ. ನನ್ನ ಲೈಫ್ ಹಾಳಾಗಿ ಹೋಗಿದೆ. ಪಾಪ ಅವ್ನು ನನ್ನಿಂದ ಯಾಕೆ ಹಿಂಸೆ ಕೊಡ್ತೀಯಾ? ಬೇಡ ಕಣೆ ನವ್ಯ, ಬೇಡ. ಅವ್ನು ಯಾವ್ದಾದ್ರು ಒಳ್ಳೆ ಹುಡುಗಿನ ಮದುವೆ ಆಗಿ ಚೆನ್ನಾಗಿರಲಿ ಕಣೆ. ನನಗೆ ಆಲ್ರೆಡಿ ಒಂದು ಮಗು ಇದೆ. ನನ್ನ ಮದುವೆ ಆಗಿ ಅವ್ನಿಗೆ ಯಾಕೆ ಹಿಂಸೆ ಆಗಬೇಕು? ಅವನಿಗೆ ಕಷ್ಟಪಡಬೇಕು? ಬೇಡ ಕಣೆ ನವ್ಯ, ಇದು ನೀನು ಮಾಡ್ತಿರೋ ಸರಿ ಇಲ್ಲ, ತಪ್ಪು ಕಣೆ. ಭವ್ಯ, ನನ್ನ ಮಾತು ಕೇಳು ನೀನು ಫಸ್ಟು. ಇಲ್ಲ ನವ್ಯ, ಇಲ್ಲ, ನಾನು ಹೊರಡ್ತೀನಿ. ಭವ್ಯ, ನಂದೀಶ್, ನೀನೇನು ಹೇಳ್ತೀಯಾ? ಅವಳ ಪಾಪ ಅವಳಿಂದ ನಿನಗೆ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದಾಳೆ. ನಿನ್ಗಾಗ ಅನಿಸ್ತಿದ್ಯಾ? ಅವಳನ್ನ ಮದುವೆ ಆಗೋದು ಮಗುವಿರೋಳನ್ನ ನಾನೇ ಮದುವೆ ಆಗಬೇಕು ಅಂತ ನಿನ್ಗೆ ಏನಾದರೂ ಅನಿಸ್ತಿದ್ಯಾ? ನಿಂಗೆ ಹೇಗೆ ಅನಿಸ್ತಿದೆ? ಏನು ಅನಿಸ್ತಿದೆ? ನನ್ನ ಹತ್ರ ಹೇಳು ನಂದೀಶ್. ಹಾಗೇನಿಲ್ಲ ನವ್ಯ, ನೀನು ಕಷ್ಟದಲ್ಲಿದ್ದಾಗ ನಾನು ನಿಂಗೆ ಹೆಂಗೆ ಸಹಾಯ ಮಾಡಬೇಕು ಅಂತ ಮನಸ್ಸು ಮಾಡಿದ್ನೋ ಹಾಗೆ ಭವ್ಯ ನನಗೆ ತುಂಬ ಒಳ್ಳೆ ಫ್ರೆಂಡು. ಅವಳ ಜೀವನ ನನ್ನಿಂದ ಸರಿ ಹೋಗುತ್ತೆ ಅಂದರೆ ನಾನು ಹಿಂದೆ ಹೇಗೆ ಹೋಗೋಕ್ಕಾಗುತ್ತೆ ಹೇಳು? ಅವಳ ಜೀವನನೂ ಚೆನ್ನಾಗಿರ್ಬೇಕಲ್ವ? ಅದರಲ್ಲೂ ನಾನೊಬ್ಬಳು ಸ್ನೇಹಿತನಾಗಿ ನಾನು ಅವಳ ಜೀವನ ಸರಿ ಮಾಡ್ಬೋದು ಅಂತ ಅಂದರೆ ಖಂಡಿತ ಮಾಡ್ತೀನಿ. ಆದರೆ ಅದು ಅವಳಿಗೆ ಒಪ್ಪಿಗೆ ಆಗಬೇಕಲ್ವ? ಅವಳು ಹೇಗೆ ಹೋದ್ಲು ಅಂತ ನೀನೇ ನೋಡ್ದಲ್ಲ ನವ್ಯ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಇನ್ನೊಂದಿನ. ಫಸ್ಟು ನೀನು ಇದರಿಂದ ಹೊರಗಡೆ ಬಾ, ಆಯಿತಾ? ನಾನು ಬರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ.
ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್. ಇದೇ ಥರ ನೋಡ್ತಾ ಇರಿ ನಮ್ಮ ವೀಡಿಯೋ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.